ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ LIC ಯಲ್ಲಿ ಕರೆದಿರುವಂತಹ 250 ಪೋಸ್ಟ್ಗಳ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. ಸೊ LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ 250 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಒಂದು ಹುದ್ದೆ ಹೇಗಿರುತ್ತೆ, ಏನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವ ರೀತಿ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ, ಮತ್ತೆ ಏಜ್ ಲಿಮಿಟ್ ಏನು, ಯಾವತ್ತು ಲಾಸ್ಟ್ ಡೇಟು, ಕ್ವಾಲಿಫಿಕೇಶನ್ ಏನು ಓದಿರಬೇಕು, ಪ್ರತಿಯೊಂದು ಡೀಟೇಲ್ಸ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ, ಓಕೆನಾ. ಸೊ ನೋಡಿ, LIC ಹೌಸಿಂಗ್ ಫೈನಾನ್ಸ್ ಗೆ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ನೀವು ಆದಷ್ಟು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ. ಇನ್ನು ನೋಡೋದಾದ್ರೆ 250 ಪೋಸ್ಟ್ ಕರೆದಿದ್ದಾರೆ ಅಪ್ರೆಂಟಿಸ್ಶಿಪ್ಗೆ LIC ಹೌಸಿಂಗ್ ಫೈನಾನ್ಸ್, ಓಕೆನಾ. LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ಗೆ, ಓಕೆನಾ. 250 ವೇಕೆನ್ಸಿಗಳು. 13 ಜೂನ್ 2025 ಸ್ಟಾರ್ಟ್ ಆಗಿದೆ. 28 ಜೂನ್ಗೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ 28 ಲಾಸ್ಟ್ ಡೇಟ್ ಇರೋದ್ರಿಂದ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಯಾರಾದ್ರೂ ನಿಮ್ಗೆ ಸ್ನೇಹಿತರು ಅಪ್ಲೈ ಮಾಡಬೇಕು, ಅಪ್ರೆಂಟಿಸ್ಶಿಪ್ ಹುಡುಕ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಏನೇನೋ ಫುಲ್ ಈವೆಂಟ್ಸ್ ಏನೇನಿದೆ, ಇಂಪಾರ್ಟೆಂಟ್ ಡೇಟ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಎಂಡ್ ಆಗೋದು 28ಕ್ಕೆ. ಎಕ್ಸಾಮ್ ಬಂದು ನಿಮಗೆ 3ನೇ ತಾರೀಕು ಜುಲೈಯಲ್ಲಿ ಇರುತ್ತೆ. ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇಂಟರ್ವ್ಯೂ 8, 9ನೇ ತಾರೀಕಲ್ಲಿ ಇರಬಹುದು ಅಂತ ಕೊಟ್ಟಿರೋದು. ಮತ್ತೆ ಆಫರ್ ಲೆಟರ್ನ 11, 10, 11ಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ, ಓಕೆನಾ. ಅದಂತರ ರಿಪೋರ್ಟಿಂಗ್ ಆಫ್ ದ ಬ್ರಾಂಚ್ 14ನೇ ತಾರೀಕಿಗೆ ರಿಪೋರ್ಟ್. ಸೊ ಇಷ್ಟು ಬೇಗ ಸ್ಪೀಡ್ ಆಗಿ ನಡೀತಾ ಇದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಜನರಲ್ ಮತ್ತೆ OBC ಇರೋರಿಗೆ ಅಪ್ಲಿಕೇಶನ್ ಫೀಸ್ ಬಂದು 944 ರೂಪಾಯಿ ಇದೆ. SC ST ಫಿಮೇಲ್ಗೆ 709 ರೂಪಾಯಿ, PWDಗೆ 472 ರೂಪಾಯಿ ಇದೆ ಸ್ನೇಹಿತರೆ, ಓಕೆನಾ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಮಿನಿಮಮ್ ಏಜ್ ಲಿಮಿಟ್ ಬಂದು 20 ರಿಂದ 25 ಒಳಗೂ ಇರ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ, ಏಜ್ ಲಿಮಿಟ್. ಅದೇ ತರ ಇದು ಅಪ್ರೆಂಟಿಸ್ಶಿಪ್ ಆಗಿರುತ್ತೆ ಸ್ನೇಹಿತರೆ. 250 ರೂಪಾಯಿ, 250 ವೇಕೆನ್ಸಿ ಇರುತ್ತೆ. ಸೊ ಇದು ಎಜುಕೇಶನ್ ಎಲ್ಲ ಆದ ನಂತರ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂದ್ರೆ, ಆನ್ಲೈನ್ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ಸ್ನೇಹಿತರೆ. PFSI ಸೆಕ್ಟರ್ ಅಲ್ಲಿ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಈ ಒಂದು ಎಕ್ಸಾಮ್ ನ ನಡೆಸ್ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇಂಟರ್ವ್ಯೂ ಬಂದು LIC ಆಫೀಸ್ ಅಲ್ಲಿ ನಡೆಯುತ್ತೆ. ಮತ್ತೆ ಜಾಯಿನಿಂಗು ಮತ್ತೆ ಪರ್ಫಾರ್ಮೆನ್ಸ್ ಬೇಸ್ಡ್ ಅಲ್ಲಿ ನಿಮ್ಗೆ ಸ್ಯಾಲರೀಸ್ ಇನ್ಕ್ರೀಸ್ ಆಗಿ ಕೊಡ್ತಾ ಇರ್ತಾರೆ. ಸೊ ಎಲ್ಲಿ ಅಪ್ಪ ಇದು ಅಂತ ಹೇಳಿದ್ರೆ, ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತದ್ದು, ಓಕೆನಾ. ಸೊ LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಬ್ರಾಂಚಸ್ ಅಲ್ಲಿ ಟ್ರೈನಿಂಗ್ ಲೊಕೇಶನ್ ಇರುತ್ತೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಂತ್ಲಿ ಸ್ಟೈಫೆಂಡ್ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಪ್ರಕಾರ ಏನಿದೆಯೋ ಆ ಒಂದು ಎಕ್ಸಾಕ್ಟ್ ಅಮೌಂಟ್ ನಿಮ್ಗೆ ಮೆನ್ಷನ್ ಆಗಿರುತ್ತೆ ಆಫರ್ ಲೆಟರ್ ಅಲ್ಲಿ ಸ್ನೇಹಿತರೆ, ಓಕೆನಾ. ಸೊ ಅದಂತರ ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುತ್ತೆ, ಫೋನ್ ನಂಬರ್, ಇಮೇಲ್ ID ಇಂದ. ಅನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬೇಕಾಗಿರುತ್ತೆ, ಮತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಫುಲ್ ಡೀಟೇಲ್ ಆಗಬೇಕಾಗಿರುತ್ತೆ. ಅದಂತರ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ ನಾಟ್ಸು. ಇಲ್ಲಿ ಬಂದು ನೀವು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಲಾಗಿನ್ ಅಂತ ಏನಿದೆ ಇದರಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಏನೇನ್ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ತೋರಿಸುತ್ತೆ ಇದು, ಓಕೆನಾ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ನೆಲ್ಲ ನೀವು ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ, ಓಕೆನಾ. ಸೊ ಅದಂತರ ನೀವು ನೋಟಿಫಿಕೇಶನ್ ಚೆಕ್ ಮಾಡಬಹುದು. ನೋಟಿಫಿಕೇಶನ್ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. LIC ಹೌಸಿಂಗ್ ಫೈನಾನ್ಸ್ ಅವರೇ ಆಗಿರುವಂತದ್ದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮು, ಓಕೆನಾ. ಈ ಒಂದು ಪೀರಿಯಡ್ ಬಂದು 12 ಮಂತ್ಸ್ ಇರುತ್ತೆ ಸ್ನೇಹಿತರೆ. ಅಪ್ರೆಂಟಿಸ್ಶಿಪ್ ಸ್ಟಾರ್ಟ್ ಡೇಟ್ ಬಂದು 14th ಜುಲೈ ಇಂದ. ಮಂತ್ಲಿ ಸ್ಟೈಫಂಡ್ ಬಂದು 12,000 ಇದೆ ಸ್ನೇಹಿತರೆ, ಓಕೆನಾ. ಸೊ ಏಜ್ ಲಿಮಿಟ್ 20 to 25. ಎಜುಕೇಶನ್ ಡಿಗ್ರಿ ಆಗಿರ್ಬೇಕು, ಯಾವ್ದಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರು ಓಕೆ, ಇಲ್ಲ ಅಂದ್ರೂ ಓಕೆ ಸ್ನೇಹಿತರೆ. ಕ್ಯಾಂಡಿಡೇಟ್ ಶುಡ್ ನಾಟ್ have a running or terminated completed apprenticeship contract with any other organization, okay. ಸೊ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನಿದೆ, ಈ ಒಂದು ಅಪ್ರೆಂಟಿಸ್ಶಿಪ್ ನ ನೀವು ಪ್ರೀವಿಯಸ್ಲಿ ಮಾಡಿರಬಾರ್ದು ಸ್ನೇಹಿತರೆ. ಮಾಡಿದ್ರೆ ಇದಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಓಕೆನಾ. ಅದಾದ್ರೆ ಎಕ್ಸಾಮಿನೇಷನ್ ಎಲ್ಲಿರುತ್ತೆ ಅಂತ ಹೇಳೋದಾದ್ರೆ, ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಎಕ್ಸಾಮಿನೇಷನ್ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತಹ ಸೆಂಟರ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ, ಓಕೆನಾ. ಎಂಟ್ರೆನ್ಸ್ ಎಕ್ಸಾಮ್ಸ್ ಬೆಂಗಳೂರಲ್ಲಿ,
ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಮೈಸೂರಲ್ಲಿ ಎಲ್ಲದರಲ್ಲೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರೆ. ಡಿಜಿಟಲ್ ಕಂಪ್ಯೂಟರ್ ಅಲ್ಲಿ ನೀವು ಕಂಪ್ಯೂಟರ್ ಅಲ್ಲಿ MCQ ನ ಕ್ಲಿಕ್ ಮಾಡ್ಕೊಂತ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾಗಿರುತ್ತೆ. ಸೊ ಎಕ್ಸಾಮ್ ಬಂದು ನಿಮ್ಗೆ 60 ನಿಮಿಷದ್ದು ಇರುತ್ತೆ ಸ್ನೇಹಿತರೆ. ಅದ ನಂತರ ಫೀಸ್ ನೋಡಿ ನಿಮ್ಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಜನರಲ್ OBCಗೆ 944, SC ST ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 708, PWDಗೆ 472. ಓಕೆನಾ ಸ್ನೇಹಿತರೆ. ಸೊ ಇದಿಷ್ಟು ಆದ ನಂತರ ನೋಡಿ ಸ್ಟೇಟ್ ಬಂದು ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ ಫುಲ್ಲು. ಆಂಧ್ರಗೆ 20, ಅಸ್ಸಾಂಗೆ 2, ಬಿಹಾರ್ಗೆ 2, ಛತ್ತೀಸ್ಗಢಿಗೆ 3, ದಿಲ್ಲಿಗೆ 4, ಗುಜರಾತಿಗೆ 7, ಹರಿಯಾಣಕ್ಕೆ 4, ಹಿಮಾಚಲ್ಗೆ 1, ಜಮ್ಮು ಕಾಶ್ಮೀರ 1, ಜಾರ್ಖಂಡ್ 1, 36 ಕರ್ನಾಟಕ, ಕೇರಳ 1, ಮಧ್ಯಪ್ರದೇಶ 15, ಮಹಾರಾಷ್ಟ್ರ 34, ಒಡಿಶಾ 1, ಪಾಂಡಿಚೇರಿ 1. ಈ ರೀತಿ ಪ್ರತಿಯೊಂದು ಜಿಲ್ಲೆದೂ ಪ್ರತಿಯೊಂದು ಡಿಸ್ಟಿಕ್ದೂ ಕೊಟ್ಟಿದ್ದಾರೆ. ಮತ್ತೆ ಪ್ರತಿಯೊಂದು ಸ್ಟೇಟ್ಗೂ ಈ ಒಂದು ಪೋಸ್ಟ್ಗಳು ಡಿವೈಡ್ ಆಗಿದ್ದಾವೆ ಸ್ನೇಹಿತರೆ. ಓಕೆನಾ. 250 ಪೋಸ್ಟ್. ಸೊ ನಮ್ಮ ಕರ್ನಾಟಕದಲ್ಲಿ 36 ಅಂತ ಬಂದಿತ್ತು ಅಷ್ಟೇ. 36 ಒಂದಿಷ್ಟು ಕೆಲವು ಡಿಸ್ಟಿಕ್ಗಳಿಗೆ ಕೊಟ್ಟಿರಲ್ಲ, ಕೆಲವು ಡಿಸ್ಟಿಕ್ಗಳಿಗೆ ಕೊಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಂತೂ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಬೆಂಗಳೂರು, ಮೈಸೂರು, ಈ ರೀತಿ ದಾವಣಗೆರೆ, ಹುಬ್ಬಳ್ಳಿ ಪಕ್ಕಾ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರುತ್ತೆ. ಇದು ಒಂದು ಸೆಂಟರ್ಸ್ ನೋಡಿ, ಇಲ್ಲಿ ನಿಮ್ಗೆ ಏನ್ ತಿಳಿಸಿದೆ ಈಗಾಗ್ಲೇನೆ. ಸೊ ಅದನ್ನೇ ಮತ್ತೆ ಸಿಟಿ ವೈಸ್ ಬಿಡುಗಡೆ ಮಾಡಿರೋದು. ಓಕೆನಾ. ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಳಿ, ಮಂಗಳೂರು, ಮೈಸೂರು, ರಾಯಚೂರು, ನಾನು ಹೇಳಿದ್ದೆಲ್ಲ ಬಂದಿದೆ ಅಲ್ವಾ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗಳು ಆಲ್ಮೋಸ್ಟ್ ಆಲ್ ಜಾಸ್ತಿ ನೋಡಿ ಬೆಂಗಳೂರಿಗೆ ಜಾಸ್ತಿ ಇದಾವೆ. ಓಕೆನಾ. ಸೊ ಮತ್ತೆ ಗುಲ್ಬರ್ಗಕ್ಕೆ 2 ಇದಾವೆ, ಮಂಗಳೂರಿಗೆ 2, ಮೈಸೂರಿಗೆ 2. ಇನ್ ಮಿಕ್ಕಿದೆಲ್ಲ ಒಂದೊಂದು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಸ್ಟೇಟ್ಗೂ ಡಿವೈಡ್ ಆಗಿದೆ 250 ವೇಕೆನ್ಸಿಗಳು. ನೀವು ಯಾವ ಸ್ಟೇಟಿಗೆ ಬೇಕಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಈ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇರೆ ಸ್ಟೇಟಿಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಇದ್ರೆ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇನ್ನು ನೀವು ಈಗಾಗಲೇ ನೋಡೋದಾದ್ರೆ SSC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿ ಬಿಟ್ಟಿರುವಂತದ್ದು CGL ಪೋಸ್ಟ್. ಓಕೆನಾ. ಸೊ 14,000 ಪೋಸ್ಟ್ಗಳಿದಾವೆ ಅದರಲ್ಲಿ, ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಅದಾನಂತರ BPCL ಅಲ್ಲಿ ಕರೆದಿರುವಂತಹ ಪೋಸ್ಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಟೀಚರ್ ಜಾಬ್ಗೆ ಕರೆದಿದ್ದಾರೆ. CBSE ಲೆವೆಲ್ ಟೀಚರ್ ಜಾಬು ಈ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇರುತ್ತೆ ಸ್ನೇಹಿತರೆ ಇದು. ಓಕೆನಾ. ಸೊ ಅದಾನಂತರ ಕಾಫಿ ಬೋರ್ಡ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇದೇನೆ. ಸೊ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 29,000 ರೂಪಾಯಿಂದ ಹಿಡಿದು 2 ಲಕ್ಷದವರೆಗೂ ಸಂಬಳ ಇದೆ ಸ್ನೇಹಿತರೆ. ಇದರಲ್ಲಿ 55 ಪೋಸ್ಟ್ಗಳಿದಾವೆ. ಓಕೆನಾ. ಸೊ ಹಾಗೆ ಕರ್ನಾಟಕ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಕರೆದಿದ್ದಾರೆ, 100ಕ್ಕಿಂತ ಹೆಚ್ಚು ಪೋಸ್ಟ್ಗಳಿದಾವೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ಎಲ್ಲಾ ಯೂಟ್ಯೂಬ್ ವಿಡಿಯೋಗಳನ್ನ ನಾನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಐ ಬಟನ್ ಇರುತ್ತೆ, ಐ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಈ ಒಂದು ಐ ಬಟನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ಚಾನೆಲ್ಗೆ ಒಂದು ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನಷ್ಟು ಜನರಿಗೆ ಈ ಒಂದು ವಿಡಿಯೋ ತಲುಪುತ್ತೆ ಸ್ನೇಹಿತರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಇಂದ. ಸೊ ಅದಕ್ಕೋಸ್ಕರ ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.